ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸತತ 5 ತಾಸು ವಿಚಾರಣೆ ನಡೆಸಿದ ಪೊಲೀಸರು. ಕೊಲೆ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದ ವಿಜಯಲಕ್ಷ್ಮಿ. ಮೊದಲ ಬಾರಿಗೆ ಮೌನ ಮುರಿದ ದರ್ಶನ್ ಪತ್ನಿ. ದರ್ಶನ್ ಸೇರಿದಂತೆ 17 ಆರೋಪಿಗಳ ಕಸ್ಟಡಿ ಇಂದು ಅಂತ್ಯ. ಈ ಸುದ್ದಿಗಳನ್ನು ನೋಡೋಣ ವಿಜಯಲಕ್ಷ್ಮಿ ವಿಚಾರಣೆ ನ್ಯೂಸ್ ಟಾಪ್ 9 ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪ್ರಮುಖ ಆರೋಪಿಯಾಗಿದ್ದಾರೆ. ದರ್ಶನ್ ವಿರುದ್ಧ ಪೊಲೀಸರು ಇಂಚಿಂಚು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಧರಿಸಿದ್ದ ಬಟ್ಟೆಗಳು ವಿಜಯಲಕ್ಷ್ಮಿ ನಿವಾಸದಲ್ಲಿ ಪತ್ತೆಯಾಗಿದ್ವು. ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ನಿನ್ನೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ನಡೆದ ವೇಳೆ ದರ್ಶನ್ ಧರಿಸಿದ್ದ ಶೂಗಳನ್ನು ವಿಜಯಲಕ್ಷ್ಮಿ ಅವರ ಹೊಸಕೆರೆ ಹಳ್ಳಿಯ 3ನೇ ಹಂತದ ಪ್ರೆಸ್ಟೀಜ್ ಸೌತ್ ಅಪಾರ್ಟ್ಮೆಂಟ್ನಲ್ಲಿ ಇಟ್ಟಿರುವ ಬಗ್ಗೆ ಆರೋಪಿ ರಾಜು ಹೇಳಿಕೆ ನೀಡಿದ್ದ. ಮೊನ್ನೆ ಸ್ಥಳ ಮಹಜರಿಗೆ ತೆರಳಿದ್ದ ವೇಳೆ ಮನೆಯಲ್ಲಿ ಪುತ್ರನಿದ್ದು ಮಹಜರ್ಗೆ ಬಾರದಂತೆ ವಿಜಯಲಕ್ಷ್ಮಿ ಮನವಿ ಮಾಡಿದ್ರು. ಶೂಗಳನ್ನ ಸೆಕ್ಯೂರಿಟಿ ಕೊಠಡಿಯಲ್ಲಿ ಇಟ್ಟಿರೋದಾಗಿ ತಿಳಿಸಿದ್ರು. ನಂತರ ಆ ಶೂಗಳನ್ನ ತನಿಖಾಧಿಕಾರಿಗಳು ಜಪ್ತಿ ಮಾಡಿದ್ರು. ದರ್ಶನ್ ನೀಡಿದ್ದ ಮಾಹಿತಿಯಂತೆ ಕೃತ್ಯದ ದಿನ ಧರಿಸಿದ್ದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಮರ್ಡರ್ ವೇಳೆ ದರ್ಶನ್ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ರು. ಇದರ ಬೆಲೆ ಬರೋಬ್ಬರಿ 35,000 ರೂಪಾಯಿ ಅಂತೆ. ಇನ್ನು ದರ್ಶನ್ ಧರಿಸಿದ್ದ ಶೂ ಬೆಲೆ 12,000 ಅಂತೆ. ಅಲ್ಲದೆ ಆ ದಿನ ದರ್ಶನ್ ಧರಿಸಿದ್ದ ರೌಂಡ್ ನೆಕ್ ಕಪ್ಪು ಬಣ್ಣದ ಟಿ ಶರ್ಟ್ ಕೂಡ ಕಾಸ್ಟ್ಲಿ ಆಗಿದ್ದು 6,500 ರೂಪಾಯಿ ಅನ್ನೋದು ಗೊತ್ತಾಗಿದೆ. ಪತಿ ದರ್ಶನ್ ಬಗ್ಗೆ ಇಷ್ಟು ದಿನ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಇನ್ಸ್ಟಾದಲ್ಲಿ ತಮ್ಮ ಅಕೌಂಟ್ ಆಕ್ಟಿವ್ ಮಾಡಿರುವ ಅವರು, ಮೊದಲಿಗೆ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ನಾನು ಹೃದಯಪೂರ್ವಕ ಸಾಂತ್ವನವನ್ನ ತಿಳಿಸುವುದಕ್ಕೆ ಬಯಸ್ತೇನೆ. ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿಯನ್ನ ಭಗವಂತ ಅವರ ಮನೆಯವರಿಗೆ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಬರೆದುಕೊಂಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ನ್ಯಾಯಾಲಯದಿಂದ ತಡೆಯಾಜ್ಞೆಯೊಂದನ್ನು ತಂದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಪೋಲ ಕಲ್ಪಿತ ಸುದ್ದಿ ಪ್ರಸಾರ ಮಾಡದಂತೆ ತಡೆಯಾಜ್ಞೆ ತಂದಿರುವ ಪ್ರತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯದ ಆದೇಶದಂತೆ ಇನ್ನು ಮುಂದಾದರೂ ಅಸತ್ಯಗಳು ಹಾಗೂ ಅನಧಿಕೃತ ಮಾಹಿತಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗದಿರಲಿ ಅಂತ ಕೇಳಿಕೊಳ್ಳುತ್ತೇನೆ ಅಂತ ಉಲ್ಲೇಖಿಸಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ದರ್ಶನ್ ಅವರು ನಾನು, ನಮ್ಮ ಮಗ, ದರ್ಶನ್ ರ ಸೆಲೆಬ್ರಿಟೀಸ್ ಮತ್ತು ಕುಟುಂಬದವರು ಪದಗಳಲ್ಲಿ ವಿವರಿಸಲಾಗದ ನೋವನ್ನ ಅನುಭವಿಸಿದ್ದೇವೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾರೆ. ಅಲ್ಲದೆ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ, ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ಅಮಾಯಕನನ್ನ ಬೆಂಗಳೂರಿಗೆ ತಂದು ಹತ್ಯೆ ಮಾಡಿರುವಂತಹ ಕೇಸ್ನಲ್ಲಿ ದರ್ಶನ್ಗೆ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ. ಇದರ ಮಧ್ಯೆ ಖುದ್ದು ನಟ ದರ್ಶನ್ ಪೊಲೀಸರ ಮುಂದೆ ಕೊಲೆಯಲ್ಲಿ ತನ್ನ ಪಾತ್ರದ ಬಗ್ಗೆ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನ ನೋಡೋಣ DNA ಟೆಸ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ಕೊಲೆಯಲ್ಲಿ ತಾನು ಭಾಗಿ ಅಂತ ಒಪ್ಪಿಕೊಂಡ ನಟ ದರ್ಶನ್, ಕೊಲೆಯಾದ ವ್ಯಕ್ತಿ ರೇಣುಕಾಸ್ವಾಮಿ ಶವವನ್ನ ವಿಲೇವಾರಿ ಮಾಡೋದಕ್ಕೆ, ಈ ಪ್ರಕರಣದಲ್ಲಿ ನನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡೋದಕ್ಕೆ, ಪೊಲೀಸರು, ಲಾಯರ್ ಹಾಗೂ ಶವ ಸಾಗಿಸೋದಕ್ಕೆ ತಲುಪುವ ವೆಚ್ಚ ಸೇರಿದಂತೆ ಒಟ್ಟು 30 ಲಕ್ಷ ರೂಪಾಯಿ ಹಣವನ್ನ ಪ್ರದೋಷ್ಗೆ ನೀಡಿದ್ದಾಗಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ನೀಡಿದ್ದಾನೆ. A1 ಪವಿತ್ರ, A2 ದರ್ಶನ್ ಸೇರಿದಂತೆ 9 ಜನ ಆರೋಪಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಆರೋಪಿಗಳು ಎಷ್ಟು ಎತ್ತರ ಇದ್ದಾರೆ, ಅದರ ಜೊತೆಗೆ ತೂಕ ಎಷ್ಟು ಅಂತ ಮಾಪನ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ತಲೆ ಕೂದಲ ಸುತ್ತಳತೆ ಮಾಪನ, ಆರೋಪಿ ತಲೆ ಕೂದಲ ಉಪಸ್ಥಿತಿ ಜೊತೆಗೆ ನೈಸರ್ಗಿಕ ತಲೆ ಕೂದಲ ಮಾದರಿ ಪಡೆದುಕೊಳ್ಳಲಾಗಿದೆ. ಇನ್ನು ದರ್ಶನ್ ಧರಿಸಿದ್ದ ವಿಗ್ ಕೂದಲಿನ ಸ್ಯಾಂಪಲ್ ಕೂಡ ಪಡೆಯಲಾಗಿದೆ. DNA ಟೆಸ್ಟ್ಗಾಗಿ ಆರೋಪಿಗಳ ರಕ್ತದ ಸ್ಯಾಂಪಲ್ಸ್ ಸಂಗ್ರಹಿಸಿ FSLಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಆರೋಪಿಗಳ ಕಣ್ಣಿಗೆ ಪರೀಕ್ಷೆ ಕೂಡ ಮಾಡಿಸಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಬಿದ್ದಿರುವ ಕೇಸ್ಗಳು ಯಾವ್ಯಾವು, ಅವುಗಳಿಗೆ ಎಷ್ಟು ವರ್ಷಗಳವರೆಗೆ ಶಿಕ್ಷೆ ಆಗಬಹುದು ಅಂತ ನೋಡೋದಾದ್ರೆ ಸೆಕ್ಷನ್ 302 ಅಡಿ ಪ್ರಕರಣ ದಾಖಲಾಗಿದೆ. ಇದರ ಅನ್ವಯ ಕೊಲೆ ಮಾಡಿರೋದು ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಕೊಡೋದು ಖಚಿತ. ಇದರ ಜೊತೆಗೆ ಅಪರೂಪದ ಪ್ರಕರಣದಲ್ಲಿ ಮರಣದಂಡನೆ ವಿಧಿಸುವ ಅವಕಾಶ ಕೂಡ ಇದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ಈ ಹಿಂದೆ ಫೈನಾನ್ಸ್ ವಿಚಾರವಾಗಿ ಅನೇಕರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಶೆಡ್ ಪಕ್ಕದಲ್ಲೇ ಒಂದು ಮೆಡಿಕಲ್ ಶಾಪ್ ಇದೆ. ಈ ಶೆಡ್ನಿಂದ ಆಗಾಗ ಕೆಲವರು ಮೆಡಿಕಲ್ ಶಾಪ್ಗೆ ಬರ್ತಾ ಇದ್ರು.
ಬಂದವರು ಗಾಯಕ್ಕೆ ಬೇಕಾಗುವ ಔಷಧಿ ಮಾತ್ರೆಗಳನ್ನ ನಿರಂತರವಾಗಿ ಒಯ್ತಾ ಇದ್ರು ಅಂತ ಹೇಳಲಾಗಿದೆ.